ನಾವು 30 ಇಯರ್ಸ್ ಅಂದ್ರೆ ಒಂದು ಟೆನ್ಷನ್ ಲೈಫ್ ಅಂತೀವಿ, 60 ಇಯರ್ಸ್ ಅಂದ್ರೆ ಒಂದು ಪೆನ್ಷನ್ ಲೈಫ್ ಅಂತ ಹೇಳ್ತೀವಿ. ಸೊ 30 ಇಯರ್ಸ್ ಅಲ್ಲಿ ಪೆನ್ಷನ್ ತಗೊಳ್ಳೋ ಒಂದು ದಾರಿ ತೋರಿಸ್ತಾವ್ರೆ. 60 ಇಯರ್ಸ್ ಅಲ್ಲಿ ಪೆನ್ಷನ್ ಪ್ಲಸ್ ಅದಕ್ಕೆ ಇಂಟ್ರೆಸ್ಟ್ ತಗೊಳ್ಳೋ ಹೇಳ್ತಿದ್ದಾರೆ. ಎಲ್ಲರೂ ಸಾಲ ಕೊಡಕ್ಕೆ ರೆಡಿ ಇರ್ತಾರೆ, ದುಡ್ಡು ಮಾಡ್ಕೊಡಕ್ಕೆ ದಾರಿ ಯಾರು ಹೇಳ್ಕೊಡಲ್ಲ. ಕಲಿಯಕ್ಕೆ ಮತ್ತೆ ದುಡ್ಡು ಮಾಡಕ್ಕೆ ಬಂದು ಕಲೀಲಿ ಅಂತ ಇಷ್ಟಪಡ್ತೀನಿ ಸರ್. ನಮ್ಮ TD ಅಕಾಡೆಮಿಗೆ ಹೋಗಿ ಕೋರ್ಸಸ್ ಅನ್ನ ತಗೊಂಡು ಅರ್ಥ ಮಾಡ್ಕೊಂಡು ಹಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಂಡ್ಯದ ನಾಗಮಂಗಲದ ಬಳಿಕ ಕರ್ನಾಟಕದಲ್ಲಿ ಮತ್ತೊಂದು ಕೋಮು ಸಂಘರ್ಷದ ಜ್ವಾಲೆ ಭುಗಿಲೆದ್ದಿದೆ. ಮಂಗಳೂರಿನ ಕಾಟಿಪಳ್ಳದಲ್ಲಿ ಮಸೀದಿ ಮೇಲೆ ಕಲ್ಲು ತೂರಾಟ ಆಗಿದೆ. ಭಾನುವಾರ ರಾತ್ರಿ 10:30 ಸುಮಾರಿಗೆ 2 ಬೈಕ್ಗಳಲ್ಲಿ ಬಂದ 4 ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿ ಪರಾರಿಯಾಗಿದ್ದಾರೆ ಅಂತ ಆರೋಪ. ಘಟನೆಗೆ ಸಂಬಂಧಪಟ್ಟಂತೆ 6 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಭಾರತ್ ಶೆಟ್ಟಿ, ಚೆನ್ನಪ್ಪ, ಶಿವಾನಂದ ಛಲವಾದಿ, ನಿತಿನ್ ಹಡಪದ, ಸುಜಿತ್ ಶೆಟ್ಟಿ, ಅಣ್ಣಪ್ಪ ಮತ್ತು ಪ್ರೀತಮ್ ಶೆಟ್ಟಿ ಅಂತ ಗುರುತಿಸಲಾಗಿದೆ. ಇವರು ಹಿಂದೂ ಪರ ಸಂಘಟನೆಗಳಿಗೆ ಸೇರಿದವರು ಅಂತ ಆರೋಪ ಇದೆ. ಇನ್ನೊಂದು ಕಡೆ ಈದ್ ಮಿಲಾದ್ ದಿನ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ಬಿಸಿ ರೋಡ್ ಚಲೋಗೆ ವಿಎಚ್ಪಿ ಮತ್ತು ಬಜರಂಗ ದಳದವರು ಚಾಲನೆ ಕೊಟ್ಟಿದ್ದಾರೆ. ತಾಕತ್ತಿದ್ರೆ ಈದ್ ಮಿಲಾದ್ ಮೆರವಣಿಗೆ ತಡೀರಿ ಅಂತ ವಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್ಗೆ ಮುಸ್ಲಿಂ ಮುಖಂಡರು ಸವಾಲು ಹಾಕಿದ್ರಂತೆ. ಅದಕ್ಕೆ ಪ್ರತಿಯಾಗಿ ಇವರು ಈ ಚಲೋ ಹಮ್ಮಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಎಲ್ಲದರ ನಡುವೆ ಪ್ರಚೋದನಕಾರಿ ಆಡಿಯೋ ರಿಲೀಸ್ ಮಾಡಿದ್ದಾರೆ ಅಂತ ಶರೀಫ್ ಮತ್ತು ಹಸೈನರ್ ಅನ್ನೋರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಪ್ರಚೋದನಕಾರಿ ಹೇಳಿಕೆ ಕೊಟ್ಟ ಆರೋಪದಲ್ಲಿ ವಿಎಚ್ಪಿ ಮತ್ತು ಬಜರಂಗ ದಳ ಮುಖಂಡರಾದ ಶರಣ್ ಮತ್ತು ಪುನೀತ್ ಅತ್ತಾವರ ಮೇಲೆ ಮಂಗಳೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಲ್ಲದೆ ಸೋಷಿಯಲ್ ಮೀಡಿಯಾಗಳ ಮೇಲೆ ನಿಗಾ ಇಟ್ಟಿರುವ ಮಂಗಳೂರು ಪೊಲೀಸರು ಪ್ರಚೋದನಕಾರಿ ಹೇಳಿಕೆ ಕೊಡೋರ ವಿರುದ್ಧ ಕ್ರಮ ಕೈಗೊಳ್ತಾ ಇದ್ದಾರೆ. ಅದರ ಭಾಗವಾಗಿ ಈ ಕೇಸ್ ದಾಖಲಾಗಿದೆ. ಏನು, ಚಿಕ್ಕಮಗಳೂರಲ್ಲಿ ಪ್ಯಾಲೆಸ್ತೇನ್ ಧ್ವಜ ಹಿಡಿದು ಓಡಾಡಿದ್ದ ಯುವಕರ ವರ್ತನೆಗೆ ಭಾರಿ ಆಕ್ರೋಶ ಕೇಳಿಬಂದ ಬೆನ್ನಲ್ಲೇ ಅವರ ವಿರುದ್ಧನೂ ಕೇಸ್ ಆಗಿದೆ. ಯುವಕರ ವರ್ತನೆ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹಿಂದೂ ಸಂಘಟನೆಗಳು ಚಿಕ್ಕಮಗಳೂರು ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟಿಸಿದ್ರು. ಅದರ ಬೆನ್ನಲ್ಲೇ 4 ಅಪ್ರಾಪ್ತರನ್ನ ವಶಕ್ಕೆ ಪಡೆದು ಪೊಲೀಸರು ಕ್ಲಾಸ್ ತಗೊಂಡಿದ್ದಾರೆ. ಏನು, ಚಿತ್ರದುರ್ಗದ ಗಾಂಧಿ ವೃತ್ತದ ಬಳಿ ಈದ್ ಮಿಲಾದ್ ಮೆರವಣಿಗೆ ವೇಳೆ ಕೂಡ ಕೆಲವರು ಪ್ಯಾಲೆಸ್ತೇನ್ ಪರವಾಗಿ ಘೋಷಣೆ ಕೂಗಿ ಅಲ್ಲಿ ಉದ್ದಡತನದ ವರ್ತನೆಯನ್ನು ತೋರಿದ್ದಾರೆ. ಆಗ ಸ್ಥಳದಲ್ಲಿದ್ದ ಪೊಲೀಸರು 2 ಪ್ಯಾಲೆಸ್ತೇನಿ ಧ್ವಜಗಳನ್ನು ವಶಕ್ಕೆ ಪಡೆದು ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ, ಬುದ್ಧಿ ಹೇಳಿದ್ದಾರೆ. ಏನು, ಈದ್ ಮಿಲಾದ್ ಮೆರವಣಿಗೆ ವೇಳೆನೆ ಕೋಲಾರದಲ್ಲೂ ಫ್ರೀ ಪ್ಯಾಲೆಸ್ತೇನ್ ಅಂತ ಬರಹಗಳ ಮೂಲಕ ಒತ್ತಾಯ ಮಾಡಿದ್ದಾರೆ. ಏನು, ಬೂದಿ ಮುಚ್ಚಿದ ಕೆಂಡತ್ತರ ಇರೋ ನಾಗಮಂಗಲದಲ್ಲಿ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಈದ್ ಮಿಲಾದ್ ಮೆರವಣಿಗೆ ಸಂಬಂಧ ಈ ಕ್ರಮ ತಗೊಂಡಿದ್ದಾರೆ. ಪುನಃ ಯಾವುದೇ ರೀತಿ ಘರ್ಷಣೆ ಆಗಬಾರದು ಅಂತ ಪೊಲೀಸರಿಗೆ ಎಚ್ಚರಿಕೆ ಕೊಟ್ಟಿತ್ತು ಸರ್ಕಾರ. ಅದರ ಭಾಗವಾಗಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಜೊತೆಗೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಗೃಹ ಇಲಾಖೆಗೆ ಅಪ್ಡೇಟ್ ನಿರಂತರವಾಗಿ ಕೊಡಲಾಗ್ತಿದೆ. ಇನ್ನು ಇತ್ತೀಚೆಗೆ ಭಿನ್ನ ವಿಭಿನ್ನವಾದ ಥೀಮ್ ಇಟ್ಕೊಂಡು ಗಣೇಶನ ಮೂರ್ತಿ ಮಾಡೋದು ಟ್ರೆಂಡ್ ಅಲ್ವಾ? ಈ ಮಧ್ಯೆ ತೆಲಂಗಾಣದಲ್ಲೊಂದು ಗಣೇಶ ಮೂರ್ತಿಗೆ ತೊಡಿಸಿದ್ದ ಬಟ್ಟೆಯಿಂದ ವಿವಾದ ಉಂಟಾಗಿದೆ. ಎಸ್, ಬಾಜಿರಾವ್ ಮಸ್ತಾನಿ ಸಿನಿಮಾದಲ್ಲಿ ನಟ ರಣವೀರ್ ಸಿಂಗ್ ಧರಿಸಿದ್ದಂತಹ ಬಟ್ಟೆಯನ್ನ ಗಣೇಶನ್ಗೆ ತೊಡಿಸಿದ್ದು ಅದು ನೋಡೋಕೆ ಮುಸ್ಲಿಂ ಬಟ್ಟೆ ತರ ಕಾಣಿಸ್ತಾ ಇದೆಯಂತೆ. ಇದರಿಂದ ಹಿಂದೂ ಭಾವನೆಗಳಿಗೆ ಧಕ್ಕೆಯಾಗಿದೆ. ಗಣಪತಿಗಿಂತಕ್ಕೆ ಮುಸ್ಲಿಂ ಬಟ್ಟೆ ಹಾಕಿದ್ದು ಅಂತ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ ಅದು ಬಾಜಿರಾವ್ ಮಸ್ತಾನಿ ಸ್ಟೈಲ್ ಅಂತ ಆಮೇಲೆ ಚರ್ಚೆ ಕೂಡ ನಡೀತಾ ಇತ್ತು. ಬಟ್ ವಿವಾದ ಅಂತೂ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ. ಲೈಂಗಿಕ ದೌರ್ಜನ್ಯದ ಆರೋಪ ಸಂಬಂಧ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಹತ್ವದ ಮೀಟಿಂಗ್ ಮಾಡಿದೆ. ಸಭೆಯಲ್ಲಿ ಮೀಟೂ ಪರ ವಿರೋಧದ ಚರ್ಚೆ ನಡೆದಿದೆ. ಕೇರಳದ ಹೇಮಾ ಕಮಿಟಿಯಂತೆ ಸಮಿತಿ ರಚನೆ ವಿಚಾರಕ್ಕೆ ನಿರ್ಮಾಪಕರಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ ಇಲ್ಲಿ. ಹೀಗಾಗಿ ಸಭೆಯಲ್ಲಿದ್ದ ಕೆಲ ನಟಿಯರು ಅಸಮಾಧಾನಗೊಂಡಿದ್ದಾರಂತೆ. ಅಷ್ಟೇ ಅಲ್ಲ, ಸಭೆಯಲ್ಲಿ ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ ಮತ್ತು ಮಹಿಳಾ ಆಯೋಗದ ನಡುವೆ ಮಾತಿನ ಚಕಮಕಿಯಾಗಿದೆ. ಒಟ್ಟಾರೆ ಸಭೆಯಲ್ಲಿ ಯಾವುದೇ ಒಮ್ಮತ ಬಂದಿಲ್ಲ. ಆದರೆ ಹೇಮಾ ಸಮಿತಿ ರೀತಿಯಲ್ಲಿ ಸ್ಯಾಂಡಲ್ವುಡ್ನಲ್ಲಿ ನಟಿಯರ ರಕ್ಷಣೆಗೆ ಪಾಶ್ ಕಮಿಟಿ ರಚನೆ ಮಾಡೋಕೆ ಮತ್ತೊಂದು ಸಭೆ ಕರಿತೀವಿ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಹೇಳಿದ್ದಾರೆ. ಇನ್ನು ಸಿನಿಮಾ ರಂಗದಲ್ಲಿ ಹಲವು ಸಮಸ್ಯೆಗಳಿವೆ. ನನಗೂ ಒಬ್ಬ ನಿರ್ಮಾಪಕರು ಗೋವಾ ಕರೆದಿದ್ರು, ಟೈಮ್ ಬಂದಾಗ ಅವರ ಹೆಸರನ್ನ ಹೇಳ್ತೀನಿ ಅಂತ ನಟಿ ನೀತು ಬಾಂಬ್ ಹಾಕಿದ್ದಾರೆ. ಅಂದಹಾಗೆ ಸಿನಿಮಾ ರಂಗದ ಸಮಸ್ಯೆ ವಿಚಾರವಾಗಿ ಫಿಲ್ಮ್ ಚೇಂಬರ್ಗೆ ರಾಜ್ಯ ಮಹಿಳಾ ಆಯೋಗ ಪತ್ರ ಬರೆದಿತ್ತು. ಹೀಗಾಗಿ ಈ ಪತ್ರದ ಬೆನ್ನಲ್ಲೇ ಚೇಂಬರ್ ಮೀಟಿಂಗ್ ಕರೆದಿತ್ತು. ಈ ನಡುವೆ ಖ್ಯಾತ ಬಹುಭಾಷಾ ನೃತ್ಯ ನಿರ್ದೇಶಕ ಜಾನಿ ಮಾಸ್ಟರ್ ವಿರುದ್ಧ ಎಫ್ಐಆರ್ ಆಗಿದೆ. 21 ವರ್ಷದ ಯುವತಿಯೊಬ್ಬರು ಆಂಧ್ರದ ಅನಂತಪುರ ಜಿಲ್ಲೆಯ ರಾಯದುರ್ಗ ಠಾಣೆಯಲ್ಲಿ ಇವರು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ದೂರು ಕೊಟ್ಟಿದ್ರು. ಹೀಗಾಗಿ ಎಫ್ಐಆರ್ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿ ನಟ ದರ್ಶನ್ಗೆ ಇತ್ತೀಚೆಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಕೊಟ್ಟಿರುವ ಪ್ರಕರಣದ ತನಿಖೆ ಮುಕ್ತಾಯ ಆಗಿದೆ. ಚಾರ್ಜ್ ಶೀಟ್ ಸಲ್ಲಿಸೋಕೆ ಪರಪ್ಪನ ಅಗ್ರಹಾರದ ಪೊಲೀಸರು ತಯಾರಿ ಮಾಡಿಕೊಂಡಿದ್ದಾರೆ. ದರ್ಶನ್ಗೆ ಧೂಮಪಾನದ ವ್ಯವಸ್ಥೆ, ಟೀ, ಚೇರ್ ಕೊಟ್ಟಿದ್ಯಾರು ಅನ್ನೋದ್ರ ಬಗ್ಗೆ ತನಿಖೆ ಮಾಡಲಾಗಿದೆ. ಅಲ್ಲದೆ ಇದನ್ನೆಲ್ಲ ವಿಲ್ಸನ್ ಗಾರ್ಡನ್ ನಾಗನ ಮೂಲಕ ಸಪ್ಲೈ ಮಾಡಲಾಗಿದೆ ಅಂತ ಪೊಲೀಸ್ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ.
ಏನೋ ರೌಡಿ ಶೀಟರ್ ಮಗ ಸತ್ಯನಿಗೆ ದರ್ಶನ್ ಜೈಲಲ್ಲಿದ್ದುಕೊಂಡು ವಿಡಿಯೋ ಕಾಲ್ ಮಾಡಿರೋ ವಿಚಾರವಾಗಿಯೂ ತನಿಖೆ ಕಂಪ್ಲೀಟ್ ಆಗಿದೆ. ವಿಡಿಯೋ ಕಾಲ್ ಮಾಡೋಕೆ ಅಧಿಕಾರಿಗಳ ಮೂಲಕ ಅಕ್ರಮವಾಗಿ ಮೊಬೈಲ್ ಪಡ್ಕೊಂಡಿದ್ದಾರೆ ಅನ್ನೋದು ಕೂಡ ತನಿಖೆ ವೇಳೆ ಬಯಲಾಗಿದೆ. ಹಾಗೆ ಜೈಲಧಿಕಾರಿಗಳು ತಮ್ಮ ಕಾರ್ಯವ್ಯಾಪ್ತಿ ಮೀರಿ ಕೈದಿಗಳನ್ನೇ ಯೂಸ್ ಮಾಡಿಕೊಂಡಿರೋದು ಕೂಡ ಕಂಡು ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಏನೋ ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಆರೋಪದಲ್ಲಿ ಪೊಲೀಸರ ಕಸ್ಟಡಿಯಲ್ಲಿರೋ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಗುತ್ತಿಗೆದಾರ ಚೆಲುವರಾಜು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುನಿರತ್ನ ಕುರಿತಾದ ಇನ್ನೆರಡು ಆಡಿಯೋಸ್ ಇವೆ. ರಾಜರಾಜೇಶ್ವರಿ ನಗರ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ತಂದೆ ಹನುಮಂತರಾಯಪ್ಪ ಜೊತೆ ಮಾತನಾಡಿರೋ ಆಡಿಯೋ ಹಾಗೂ 30% ಕಮಿಷನ್ ವಿಚಾರದ ಆಡಿಯೋ ಇದೆ. ಅವುಗಳನ್ನು ಮಂಗಳವಾರ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನು ಮುನಿರತ್ನ ವಿರುದ್ಧ ದೂರು ಕೊಟ್ಟಿರೋ ಸಂಬಂಧ ಚೆಲುವರಾಜು ನಿವಾಸಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ನೀಡಿ ಧೈರ್ಯ ಹೇಳಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ಮತ್ತು ಚೆಲುವರಾಜು ಮತ್ತವರ ಸ್ನೇಹಿತನದ್ದು ಎನ್ನಲಾದ ಆಡಿಯೋ ಒಂದು ಈಗ ವೈರಲ್ ಆಗ್ತಾ ಇದೆ. ಇದರಲ್ಲಿ ಹನುಮಂತರಾಯಪ್ಪ ನಮ್ಮದೇ ಸರ್ಕಾರ ಇದೆ, ನೀ ಯಾರ ಕಡೆ ಹೋಗಬೇಡ, ನಾನ್ ನಿನ್ನ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಚೆಲುವರಾಜ್ಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಈ ಬಗ್ಗೆ ಪೊಲೀಸರ ಕಡೆಯಿಂದಾಗಲಿ ಚೆಲುವರಾಜು ಅಥವಾ ಹನುಮಂತರಾಯಪ್ಪ ಕಡೆಯಿಂದಾಗಲಿ ಯಾವುದೇ ಸ್ಪಷ್ಟೀಕರಣ ಇಲ್ಲ. ಏನು ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವಿನ ಸಂಸದೀಯ ಸ್ಥಾಯಿ ಸಮಿತಿಗಳ ಮಾತುಕತೆ ಕೊನೆಯಾಗಿದೆ. ಲೋಕಸಭೆಯಲ್ಲಿ 3 ಮತ್ತು ರಾಜ್ಯಸಭೆಯಲ್ಲಿ 1 ಸಮಿತಿಗೆ ಅಧ್ಯಕ್ಷ ಸ್ಥಾನ ಪಡೆಯುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಲೋಕಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸ್ಥಾಯಿ ಸಮಿತಿ, ಕೃಷಿ ಸ್ಥಾಯಿ ಸಮಿತಿ ಮತ್ತು ಗ್ರಾಮೀಣಾಭಿವೃದ್ಧಿ ಸ್ಥಾಯಿ ಸಮಿತಿಗಳಿಗೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಪಡೆಯುತ್ತೆ. ಹಾಗೂ ರಾಜ್ಯಸಭೆಯಲ್ಲಿ ಶಿಕ್ಷಣ ಸ್ಥಾಯಿ ಸಮಿತಿ ಸಿಗುತ್ತೆ ಅನ್ನೋ ಮಾಹಿತಿ ಇದೆ. ಅಂದಹಾಗೆ ಸಮಿತಿಗಳ ಕುರಿತು ಸರ್ಕಾರ ಮತ್ತು ವಿರೋಧ ಪಕ್ಷಗಳ ನಡುವೆ 1-2 ತಿಂಗಳಿಂದ ಮಾತುಕತೆ ನಡೀತಾ ಇತ್ತು. ಲೋಕಸಭೆಯ 4 ಮತ್ತು ರಾಜ್ಯಸಭೆಯ 1 ಸ್ಥಾನ ಸೇರಿ ಕಾಂಗ್ರೆಸ್ 5 ಸಂಸದೀಯ ಸ್ಥಾಯಿ ಸಮಿತಿಗಳ ಅಧ್ಯಕ್ಷ ಸ್ಥಾನದ ಬೇಡಿಕೆ ಇಟ್ಟಿತ್ತು. ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದ 3ನೇ ಅವಧಿ ಇದು. ಮೊದಲ 100 ದಿನ ಪೂರೈಸಿದೆ ಈ 3ನೇ ಅವಧಿ. ಸಮ್ಮಿಶ್ರ ಸರ್ಕಾರ ಅಲ್ವಾ ಈಗ, ಹಾಗಾಗಿ ಮಹತ್ವದ್ದು. ಈ ಅವಧಿಯಲ್ಲಿ ಪ್ರಮುಖವಾಗಿ 15 ಲಕ್ಷ ಕೋಟಿ ವೆಚ್ಚದ ಪ್ರಾಜೆಕ್ಟ್ಗಳನ್ನು ಲಾಂಚ್ ಮಾಡಲಾಗಿದೆ. ಅದರಲ್ಲಿ ಮೂಲಸೌಕರ್ಯ, ರೈತರು, ಮಧ್ಯಮ ವರ್ಗದವರಿಗೆ, ಮಹಿಳೆಯರಿಗೆ ಹಾಗೂ ಅಲ್ಪಸಂಖ್ಯಾತರಿಗೆ ನೆರವಾಗುವ ಯೋಜನೆಗಳನ್ನು ಜಾರಿಗೊಳಿಸಿದ್ದೀವಿ ಅಂತ ಸರ್ಕಾರ ಹೇಳಿದೆ. ಪ್ರತಿಪಕ್ಷ ಕಾಂಗ್ರೆಸ್ ಮಾತ್ರ ಇದು ಯೂಟರ್ನ್ ಸರ್ಕಾರ, ಪ್ರತಿಪಕ್ಷ ಹಾಗೂ ಜನರಿಂದ ಪದೇ ಪದೇ ಯೂಟರ್ನ್ ಹೊಡೆಯಬೇಕಾಗಿದೆ ಅಂತ ಟೀಕೆ ಮಾಡಿದೆ. ಇದೇ ಅವಧಿಯಲ್ಲಿ 1 ನೇಷನ್ 1 ಎಲೆಕ್ಷನ್ ಯೋಜನೆ ಅನುಷ್ಠಾನಗೊಳ್ಳುತ್ತೆ. ಅಲ್ಲದೆ ಶೀಘ್ರದಲ್ಲಿ ಜನಗಣತಿ ಕೂಡ ನಡೆಯುತ್ತೆ. ಸದ್ಯದ ಅಸೆಂಬ್ಲಿ ಎಲೆಕ್ಷನ್ ಬಳಿಕ ಜಮ್ಮು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನ ಸಿಗುತ್ತೆ ಅಂತ ಕೂಡ ಸರ್ಕಾರ ಈ 100ನೇ ದಿನದ ಸಂದರ್ಭದಲ್ಲಿ ಹೇಳಿಕೊಂಡಿದೆ. ದೇಶದ ಮೊದಲ ವಂದೇ ಭಾರತ್ ಮೆಟ್ರೋ ಟ್ರೈನ್ಗೆ, ವಂದೇ ಮೆಟ್ರೋಗೆ ಪಿಎಂ ಮೋದಿ ಚಾಲನೆ ಕೊಟ್ಟಿದ್ದಾರೆ. ಇದು ಭುಜ್ ಮತ್ತು ಅಹಮದಾಬಾದ್ ಮಧ್ಯೆ ಸಂಚರಿಸಲಿದ್ದು ಒಟ್ಟು 359 ಕಿಲೋಮೀಟರ್ ಮಾರ್ಗವನ್ನ ಇದು ಹೊಂದಿದೆ. ಕೇವಲ 5 ಗಂಟೆ 45 ನಿಮಿಷದಲ್ಲಿ ಇದು ಪ್ರಯಾಣ ಮಾಡುತ್ತೆ. 9 ನಿಲ್ದಾಣಗಳೊಂದಿಗೆ ಸಂಚಾರ ಶುರು ಮಾಡಿದೆ. ಈ ವಂದೇ ಮೆಟ್ರೋ ರೈಲಿನ ಹೆಸರನ್ನ ನಮೋ ಭಾರತ್ ರ್ಯಾಪಿಡ್ ರೈಲ್ ಅಂತ ಹೇಳಿ ಮರುನಾಮಕರಣ ಮಾಡಲಾಗಿದೆ. ಈ ರೈಲುಗಳನ್ನ ಕಡಿಮೆ ಅಂತರದ ಸಿಟಿಗಳನ್ನ ರೀಚ್ ಆಗೋಕೆ ಬಳಸಲಾಗ್ತಾ ಇದೆ. ವಂದೇ ಭಾರತ್ ರೈಲುಗಳು ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಹೋದರೆ ಈ ರೈಲು ಗಂಟೆಗೆ 130 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಲಿವೆ. ಅಲ್ಲದೆ ಈ ರೈಲುಗಳನ್ನ ಅತ್ಯಾಧುನಿಕ ಡಿಸೈನ್ ನೊಂದಿಗೆ ಮಾಡಿಫೈ ಮಾಡಲಾಗಿದೆ. ಇದರಲ್ಲಿ ಉತ್ತಮ ಗುಣಮಟ್ಟದ ಆಸನ ವ್ಯವಸ್ಥೆ, ಎಸಿ ಕ್ಯಾಬಿನ್ ಸೇರಿ ಸಾಕಷ್ಟು ಸ್ವಲ್ಪ ಹೈಫೈ ಫೆಸಿಲಿಟಿಗಳೆಲ್ಲ ಇದರಲ್ಲಿ ಕೊಡಲಾಗಿದೆ. ನಿಫಾ ವೈರಸ್ಗೆ ಕೇರಳದಲ್ಲಿ ಮತ್ತೊಂದು ಸಾವಾಗಿದೆ. ಮಲಪುರಂ ಜಿಲ್ಲೆಯ 74 ವರ್ಷದ ವಿದ್ಯಾರ್ಥಿ ನಿಫಾ ವೈರಸ್ಗೆ ತುತ್ತಾಗಿ ಮೃತಪಟ್ಟಿದ್ದಾರೆ ಅಂತ ಕೇರಳ ಆರೋಗ್ಯ ಮಂತ್ರಿ ವೀಣಾ ಜಾರ್ಜ್ ಮಾಹಿತಿ ಕೊಟ್ಟಿದ್ದಾರೆ. ಮೃತಪಟ್ಟ ವಿದ್ಯಾರ್ಥಿನಿಯ ಪ್ರಾಥಮಿಕ ಕಾಂಟ್ಯಾಕ್ಟ್ನಲ್ಲಿ 151 ಜನರಿದ್ದಾರೆ. ಈಗ ಅವರೆಲ್ಲರ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗಿದೆ, ಐಸೋಲೇಟ್ ಮಾಡಲಾಗಿದೆ. ಈ ಪೈಕಿ 5ರಲ್ಲಿ ನಿಫಾ ವೈರಸ್ನ ಲಕ್ಷಣ ಕಂಡುಬಂದಿದ್ದು ಅವರ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಕಳಿಸಲಾಗಿದೆ ಅಂತ ಸರ್ಕಾರ ಹೇಳಿದೆ. ಕಲ್ಕತ್ತಾ ಡಾಕ್ಟರ್ ಪ್ರಕರಣ ಸಂಬಂಧ ಮಾತುಕತೆ ನಡೆಸೋಕೆ ಪ್ರತಿಭಟನೆ ನಡೆಸ್ತಾ ಇರೋ ಜೂನಿಯರ್ ಡಾಕ್ಟರ್ಸ್ಗೆ 5ನೇ ಬಾರಿಗೆ ಮಮತಾ ಬ್ಯಾನರ್ಜಿ ಸರ್ಕಾರ ಆಹ್ವಾನಿಸಿದೆ. ಇದಕ್ಕೆ ಜೂನಿಯರ್ ಡಾಕ್ಟರ್ಗಳ ನಿಯೋಗ ಕೂಡ ಒಪ್ಪಿಗೆ ಸೂಚಿಸಿ ಮಾತುಕತೆಗೆ ಮುಂದಾಗಿದೆ. ವೈದ್ಯರಿಗೆ ಪತ್ರ ಬರೆದು ಇದು 5ನೇ ಹಾಗೂ ಕೊನೆ ಬಾರಿಗೆ ಇನ್ವೈಟ್ ಮಾಡ್ತಿರೋದು ಅಂತ ಮಮತಾ ಸರ್ಕಾರ ಹೇಳಿದ್ರು. ಆದರೆ ಡಾಕ್ಟರ್ಗಳ ಲೈವ್ ಟೆಲಿಕಾಸ್ಟ್ ಡಿಮಾಂಡ್ ಅನ್ನು ನಿರಾಕರಿಸಿದ್ದಾರೆ. ಮೀಟಿಂಗ್ ನ ಮಿನಿಟ್ಸ್ ಅಂದ್ರೆ ಸಭೆಯ ಚರ್ಚೆಯನ್ನ ಅಕ್ಷರ ರೂಪದಲ್ಲಿ ಪಬ್ಲಿಷ್ ಮಾಡ್ತೀವಿ ಅಂತ ಭರವಸೆ ಕೊಡಲಾಗಿದೆ. ನಾನು ಪಿಎಂ ಸ್ಥಾನಕ್ಕೆ ಸ್ಪರ್ಧಿಸಿದರೆ ವಿಪಕ್ಷ ನಾಯಕರೊಬ್ಬರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಗಡ್ಕರಿ ಅವರ ಹೇಳಿಕೆಗೆ ಉದ್ದವ್ ಬಣದ ಶಿವಸೇನಾ ನಾಯಕಿ ಪ್ರಿಯಾಂಕಾ ಚತುರ್ವೇದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗಡ್ಕರಿ ಅವರೇನೋ ವಿಪಕ್ಷದ ಹೆಸರಲ್ಲಿ ಪಿಎಂ ಸ್ಥಾನದ ಬಗ್ಗೆ ತಮ್ಮ ಹೃತ್ಪೂರ್ವಕ ಆಸೆ ಬಿಚ್ಚಿಟ್ಟು ಮೋದಿಗೆ ಸಂದೇಶ ರವಾನೆ ಮಾಡಿದ್ದಾರೆ. ಆದರೆ INDI ಮೈತ್ರಿಕೂಟ ದೇಶ ಮುನ್ನಡೆಸೋಕೆ ಅಂದ್ರೆ ಪಿಎಂ ಆಗೋಕೆ ಅತ್ಯಂತ ಸಮರ್ಥ ಬೇರೆ ನಾಯಕರನ್ನ ಹೊಂದಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಬಲ ಚಂಡಮಾರುತದಿಂದ ಪೆಟ್ಟು ತಿಂತಾ ಇರೋ ಮಯನ್ಮಾರ್, ವಿಯೆಟ್ನಾಂ, ಲಾವೋಸ್ಗೆ ಸಪೋರ್ಟ್ ಮಾಡೋಕೆ ಭಾರತ ರೆಡಿಯಾಗಿದೆ. ಈ ದೇಶಗಳಿಗೆ ಅಗತ್ಯ ವಸ್ತುಗಳನ್ನು ಸಪ್ಲೈ ಮಾಡೋಕೆ ಮುಂದಾಗಿರೋ ಭಾರತ ಆಪರೇಷನ್ ಸದ್ಭಾವ್ ಲಾಂಚ್ ಮಾಡಿದೆ.
ಇದರ ಭಾಗವಾಗಿ ವಿಯೆಟ್ನಾಂಗೆ 8 ಕೋಟಿ ರೂಪಾಯಿ 38 ಲಕ್ಷ ಹಾಗೆ ಲಾವೋಸ್ಗೆ 83 ಲಕ್ಷ ರೂಪಾಯಿಗಳ ಮೌಲ್ಯದ ಮಾನವೀಯ ನೆರವನ್ನು ಅನೌನ್ಸ್ ಮಾಡಿದೆ. ಅಗತ್ಯ ವಸ್ತುಗಳ ಭಾರತೀಯ ಸೇನೆಯ AC-17 ಏರ್ಕ್ರಾಫ್ಟ್ ಟ್ರಾನ್ಸ್ಪೋರ್ಟ್ ಶುರು ಮಾಡಿದೆ. PM ನರೇಂದ್ರ ಮೋದಿ ವಿಯೆಟ್ನಾಂ ಪ್ರಧಾನಿ ಫಾಮ್ ಮಿನ್ ಚಿನ್ಗೆ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳಿ ಧೈರ್ಯ ತುಂಬಿದ್ದಾರೆ. ಏಷ್ಯನ್ ಚಾಂಪಿಯನ್ಶಿಪ್ ಹಾಕಿ ಸೆಮಿಫೈನಲ್ನಲ್ಲಿ ಭಾರತ ಸೌತ್ ಕೊರಿಯಾ ವಿರುದ್ಧ 4-1 ಅಂತರದಲ್ಲಿ ಗೆದ್ದಿದೆ. ಈ ಮೂಲಕ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದು ಪ್ರಶಸ್ತಿಗಾಗಿ ಚೀನಾ ವಿರುದ್ಧ ಸೆಣಸಾಟ ನಡೆಸಲಿದೆ. ವಾರದ ಮೊದಲ ಸೆಷನ್ನಲ್ಲಿ ಭಾರತೀಯ ಷೇರುಪೇಟೆ ಸ್ವಲ್ಪ ಗ್ರೀನ್ನಲ್ಲಿ ಕಾಣಿಸಿಕೊಳ್ತು. 97 ಪಾಯಿಂಟ್ಸ್ ಜಾಸ್ತಿಯಾಗಿ ಸೆನ್ಸೆಕ್ಸ್ 82,988ಕ್ಕೆ, ನಿಫ್ಟಿ 27 ಪಾಯಿಂಟ್ಸ್ ಮಾತ್ರ ಗಳಿಸಿ 25,383ಕ್ಕೆ ರೀಚ್ ಆಯಿತು. ICICI ಬ್ಯಾಂಕ್, HCL ಟೆಕ್ ಮಹೀಂದ್ರ, JSW ಸ್ಟೀಲ್, ಸನ್ ಫಾರ್ಮಾ ಮತ್ತು ಬಜಾಜ್ ಫಿನ್ಸರ್ವ್ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. ಆದರೆ ಹೂಡಿಕೆದಾರರ ಗಮನ ಮಾತ್ರ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ನ ಬಡ್ಡಿದರ ಕಡಿತದ ಮೇಲಿದೆ. ಫೆಡ್ ರಿಸರ್ವ್ನ ಮುಂದಿನ ಪಾಲಿಸಿ ಮೀಟಿಂಗ್ಗೆ ಕಾದು ಕುಳಿತಿದ್ದಾರೆ. ಹಾಗಾಗಿ ಮಾರುಕಟ್ಟೆ ಸಾಧಾರಣ ಇತ್ತು. ಬಜಾಜ್ ಹೌಸಿಂಗ್ ಫೈನಾನ್ಸ್ನ IPO ಇವತ್ತು ಷೇರುಗಳು ಲಿಸ್ಟ್ ಆದ್ವಲ್ಲ, IPO ಮುಗಿದು ಮೊದಲ ದಿನ ಬ್ಲಾಕ್ ಬಸ್ಟರ್ ಲಿಸ್ಟಿಂಗ್ ಆಯಿತು. ಒಂದೇ ದಿನ ಡಬಲ್ ಆಯಿತು. 135%ಗಿಂತ ಜಾಸ್ತಿ ಏರಿಕೆಯಾಗಿ ಲಿಸ್ಟಿಂಗ್ನಲ್ಲೇ ಷೇರುಗಳ ಪ್ರೈಸ್ ಡಬಲ್ ಆಯಿತು ಬಜಾಜ್ ಹೌಸಿಂಗ್ ಫೈನಾನ್ಸ್ದು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 2 ಪೈಸೆ ಕಡಿಮೆಯಾಗಿ 83 ರೂಪಾಯಿ 86 ಪೈಸೆ ಆಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 445 ರೂಪಾಯಿ ಜಾಸ್ತಿಯಾಗಿ 73,489 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 410 ರೂಪಾಯಿ ಜಾಸ್ತಿಯಾಗಿ 67,320 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,214 ರೂಪಾಯಿ ಜಾಸ್ತಿಯಾಗಿ 88,314 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡು ಇಲ್ಲ, ಬರೀ ಸುದ್ದಿ ಥರ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.